ವಿಜೇತ್ ದಹಿಯಾ ಅಂತ ಇನ್ನೊಬ್ಬ ವಕ್ತಾರ ಇದಕ್ಕೆ ವಕ್ತಾರರು, ಸಿ ಜೆ ಪಿಯ ವಕ್ತಾರ. ಅವರನ್ನು ವಕ್ತಾರ ಸ್ಥಾನದಿಂದ ಕಿತ್ತು ಹಾಕಲಾಯಿತು. ಯಾಕೆ ಕಿತ್ತು ಹಾಕಿದ್ರು ನೋಡಿ, ಇದೇ ಮನುಷ್ಯ ನೋಡಿರ್ತೀರಿ. ಯಾಕೆ ಕಿತ್ತು ಹಾಕಲಾಯಿತು? ಒಂದು ಅಲಿಗೇಷನ್ನು, ಅಲ್ಲಿ ಪ್ರತಿಭಟನೆಗೆ ಸೇರಿದವರು ಪ್ರಶ್ನೆ ಮಾಡಿದ್ರು ಅದನ್ನು. ಲೇಹನಿಂದ ಬಂದ ಸೋನಂ ವಾಂಗ್ಚುಕ್ ನನ್ನದು ಉಪವಾಸ ಸತ್ಯಾಗ್ರಹ ಅಂತ ವೇದಿಕೆ ಮೇಲೆ ಮಲ್ಕೊಂಡಿದ್ದಾರೆ. ಅಲ್ಲಿಂದ ಬಿಟ್ಟು ಕದಲಿಲ್ಲ ಅವರು. ವಾಶ್ರೂಮಿಗೆ ಬಿಟ್ಟರೆ ಇನ್ನೆಲ್ಲೂ ಹೋಗೋದಿಲ್ಲ ಅವರು, ಮಲ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ. ದಿನಕ್ಕೆ 3 ಸಲ ಡಾಕ್ಟರ್ಸ್ ಬಂದು ಚೆಕ್ ಮಾಡ್ತಾರೆ ಅವರನ್ನು. ಒಂದು ಚೆಕಪ್ನಿಂದ ಇನ್ನೊಂದು ಚೆಕಪ್ಗೆ, ಒಂದು ದಿನದಿಂದ ಇನ್ನೊಂದು ದಿನಕ್ಕೆ ಅವರ ವೇಟ್ ಹೆಂಗೆ ಇಳಿತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿ ಪ್ರತಿಭಟನೆಗೆ ಕುಳಿತಷ್ಟು ದಿವಸ 9 kg ವೇಟ್ ಲಾಸ್ ಆಯಿತು. ಇವತ್ತು ವಿಡಿಯೋದಲ್ಲಿ ಹೇಳ್ತಾರೆ 11 kg ವೇಟ್ ಲಾಸ್ ಆಗಿದೆ ಅಂತ ಗೊತ್ತಾಗ್ತಿದೆ. ಅದು ಸೋನಂ ವಾಂಗ್ಚುಕ್ ಅವರು ಹಾಗೆ ಉಪವಾಸಕ್ಕೆ ಕುಳಿತಿರುವಾಗ ಸಿ ಜೆ ಪಿಯ ಸಂಸ್ಥಾಪಕರು ಮತ್ತು ಅವರ ಆಪ್ತ ಬಳಗ ಏನು ಮಾಡ್ತಾ ಇದೆ ಅನ್ನೋದು ಪ್ರಶ್ನೆ ಚರ್ಚೆ ಆಗ್ತಾನೇ ಇದೆ. ಅಲ್ಲಿ ಅಭಿಜಿತ್ ದಿಪ್ಕೆ ಯಾವುದೋ ಒಂದು ಹತ್ತಿರದಲ್ಲಿನ ಸರ್ವಿಸ್ ಅಪಾರ್ಟ್ಮೆಂಟಲ್ಲಿ ಉಳ್ಕೊಂಡಿರೋದು. ರಾತ್ರಿ ಅಲ್ಲಿ ಹೋಗೋದು ಮತ್ತು ಬೆಳಗ್ಗೆ ಬರೋದು, ಫ್ರೆಶ್ ಅಪ್ ಆಗೋಕ್ಕೆಲ್ಲ ಅಲ್ಲಿಗೆ ಹೋಗೋದು. ಒಂದು ಯೂಟ್ಯೂಬ್ ಚಾನಲ್ಲಿಗೆ ಕೊಟ್ಟಿರುವ ಇಂಟರ್ವ್ಯೂನಲ್ಲಿ ಅಭಿಜಿತ್ ದಿಪ್ಕೆ ಹೇಳೋದನ್ನು ನಾನೇ ಕೇಳಿಸ್ಕೊಂಡೆ. ನಾನು ಇಲ್ಲೆಲ್ಲ ಪಬ್ಲಿಕ್ ಟಾಯ್ಲೆಟ್ಸ್ ಇದ್ದಾವೆ, ನಂಗೆ ವಾಕರಿಕೆ ಬರುತ್ತಲ್ಲ ಹೋಗೋಕ್ಕೆ, ವಾಕರಿಕೆ ಬರುತ್ತೆ ಅಂತ. ಸೊ ಹಿ ಡಸ್ ಅಂದರೆ ಅಮೇರಿಕದಿಂದ ಬಂದಿರೋ ಹುಡುಗ, ಅಷ್ಟು ಸುಲಭ ಅಲ್ಲ. ಜಂತರ್ ಮಂತರ್ನಲ್ಲಿ ಸಾವಿರಾರು ಜನರಿಗಾಗಿ ಕಟ್ಟಿರುವ ಪಬ್ಲಿಕ್ ಟಾಯ್ಲೆಟ್ನಲ್ಲಿ ಹೋಗಿ ಅದನ್ನು ಯೂಸ್ ಮಾಡು ಅಂದರೆ ಅಷ್ಟು ಈಸಿ ಅಲ್ಲ. ಆ ಮನುಷ್ಯ ನಗ್ತಾನೆ ಅದಕ್ಕೆ, ಇದನ್ನೆಲ್ಲ ಆಗಲ್ಲಪ್ಪ, ಇಲ್ಲಿ ನಾನು ಐ ಆಮ್ ಸ್ಟೇಯಿಂಗ್ ಇನ್ ಅ ಗುಡ್ ಪ್ಲೇಸ್ ಅನ್ನೋ ಥರ. ಅದು ಸಾಕಷ್ಟು ಚರ್ಚೆ ಆಯ್ತದು. ಸೋನಂ ವಾಂಗ್ಚುಕ್ ಅವ್ರನ್ನ ಕರ್ಕೊಂಬಂದು ಉಪವಾಸ ಮಲಗಿಸಿ ನೀವು ಆರಾಮಾಗಿ ಓಡಾಡ್ಕೊಂಡಿದ್ರೆ ಹೆಂಗೆ ಅಂತ. ಈಗ ವಿಜೇತ್ ದಹಿಯಾ ಯಾಕೆ ಉಚ್ಚಾಟಿತರಾಗಿದ್ದು? ವಕ್ತಾರ ಸ್ಥಾನದಿಂದ 20ನೇ ತಾರೀಕು ಇವರು ಪಾರ್ಲಿಮೆಂಟಿಗೆ ನುಗ್ಗದು, ಸಾವಿರಾರು ಸಂಖ್ಯೆಯಲ್ಲಿ ಜನ ಬನ್ನಿ, ತಾಕತ್ತು ತೋರಿಸೋಣ, ಇದೆಲ್ಲ ನಡೀತಾ ಇತ್ತಲ್ಲ. ದೇಶ ಕೂತ್ಕೊಂಡು ನೋಡ್ತಾ ಇತ್ತು ಟಿ ವಿ ಮುಂದೆ. ಬರ್ತಾ ಇದ್ದಾರೆ, ಪೊಲೀಸರು ಲಾಠಿ ಚಾರ್ಜ್ ಶುರು ಮಾಡಿಬಿಟ್ರು, ಪೊಲೀಸರದ ತಪ್ಪ, ಪ್ರತಿಭಟನಾಕಾರರದ ತಪ್ಪ, ಹೆಣ್ಣುಮಕ್ಕಳ ಜೊತೆ ಮಿಸ್ಬಿಹೇವ್, ಪ್ರತಿಭಟನಾಕಾರರು ಮಾಡಿದ್ರ, ಪೊಲೀಸರು ಮಾಡಿದ್ರ, ಟಿಯರ್ ಗ್ಯಾಸ್ ಹೊಡಿತಾ ಇದ್ದಾರೆ ನೋಡಿ ಪಾಪ ಹುಡುಗರ ಮೇಲೆ, ಎಲ್ಲ ನಡೀತಾ ಇರುವಾಗ ವಿಜೇತ್ ದಹಿಯಾ ಎಲ್ಲಿದ್ದರು? ಪ್ರತಿಭಟನೆಯಲ್ಲಂತೂ ಇರಲಿಲ್ಲ. ಎಕ್ಸಾಕ್ಟ್ಲಿ ಅದೇ ಟೈಮ್ಗೆ ಈ ಮನುಷ್ಯ ಒಂದು ಮಾಲಲ್ಲಿ ಕೂತ್ಕೊಂಡು ಬರ್ಗರ್ ತಿಂತಾ ಇದ್ದಂತೆ. ಇದು ಡಿಸ್ಪ್ಯೂಟೆಡ್ ವಿಷಯ ಅಲ್ಲ, ಅಂದರೆ ಹೌದಾ ಅಲ್ವಾ ಅಲ್ಲ, ಈ ನಡೆದಿದ್ದೇ ಘಟನೆ ಇದು. ಮಾಲಲ್ಲಿ ಕೂತ್ಕೊಂಡು ಬರ್ಗರ್ ತಿಂತಾ ಇದ್ದದ್ದು. ಆವಾಗ ಪ್ರತಿಭಟನೆಯನ್ನು ಬೆಂಬಲಿಸುವ ಕೆಲವರು ಅಲ್ಲಿಗೆ ಹೋಗಿದ್ದಾರೆ. ಏನು ಮಾಡ್ತಾ ಇದೆಯಾ ಇಲ್ಲಿ ನೀನು ಅಂತ. ಅಲ್ಲಿ ನೀವು ಆರಂಭಿಸಿರುವ ಹೋರಾಟವನ್ನು ಬೆಂಬಲಿಸಿಕೊಂಡು ಬಂದಿರುವ ಹುಡುಗ ಹುಡುಗಿಯರು ಪೊಲೀಸರ ಕೈಯಲ್ಲಿ ಲಾಠಿ ಏಟು ತಿಂತಾ ಇದ್ದರೆ, ಬೀದಿಲಿ ಏಟು ತಿಂದು ಹೊರಳಾಡ್ತಾ ಇದ್ದರೆ, ನೀನು ಮಾಲಲ್ಲಿ ಕೂತ್ಕೊಂಡು ಬರ್ಗರ್ ತಿಂತಾ ಇದೆಯಾ ಅಂತ. ವಿಜೇತ್ ದಹಿಯಾ ಹೇಳೋದು, ನೀವೇನು ಸಂಬಳ ಕೊಟ್ಟು ಇಟ್ಕೊಂಡಿದ್ದೀರಿ ಅಂದ್ರೆ ನನ್ನನ್ನು, ಹಸುವಾಗಿದೆ, ನಾನು ಬರ್ಗರ್ ತಿಂತೀನಪ್ಪ, ಹೂ ಆರ್ ಯು ಟು ಆಸ್ಕ್ ಅನ್ನೋ ಥರ. ನೀವು ಯಾರು ಅದನ್ನು ಕೇಳೋಕ್ಕೆ? ಈ ಮಾತಿನ ಚಕಮಕಿ ನಡೆದು ಸಿ ಜೆ ಪಿಯ ಬೆಂಬಲಿಗರಾದ ಹುಡುಗರೇ ಆತನಿಗೆ 2 ಕಪಾಳಕ್ಕೆ ಹೊಡೆದು ಬಿಡ್ತಾರೆ. ಅಲ್ಲಿ ತನಕ ಹೋಗುತ್ತೆ ಅದು. ಸಾರ್ವಜನಿಕ ಜೀವನಕ್ಕೆ ಬಂದವರಿಂದ ಇಷ್ಟು ಮಟ್ಟದ ಟ್ರಾನ್ಸ್ಪರೆನ್ಸಿಯನ್ನು ಜನ ಬಯಸ್ತಾರೆ. ಜನರಿಗೆ ಹೆಂಗಿರುತ್ತೆ ಮನಸ್ಥಿತಿ ಅಂದರೆ, ನಾವು ಹೆಂಗೆ ಇರಲಿ ನೀವುಗಳು ಸರಿಗಿರ್ಬೇಕು ಅಂತ, ನಾವು ಹೆಂಗೆ ಇರಲಿ ನೀವುಗಳು ಸರಿಗಿರ್ಬೇಕು. ಇದು ಮೊದಲನೆಯದ್ದು ಅಲ್ಲ, ಕೊನೆಯದ್ದು ಅಲ್ಲ. ರಾಜೀವ್ ದೀಕ್ಷಿತ್ ಆಜಾದಿ ಬಚಾವ್ ಆಂದೋಲನ ಮಾಡ್ತಾ ಇದ್ರಲ್ಲ, ಸ್ವದೇಶಿ ವಸ್ತುಗಳನ್ನು ಬಳಸಬೇಕು. ಹಂಗೆ ಅವರೊಂದು ವೇದಿಕೆಯ ಮೇಲೆ ಭಾಷಣ ಮಾಡ್ತಿದ್ದಾಗ ಒಬ್ಬ ಎದ್ದು ನಿಂತು ನಿಮ್ಮ ಜೇಬ್ನಲ್ಲಿರೋ ಪೆನ್ ಯಾವ್ದು ತೋರಿಸಿ ಅಂದಾತ. ದೂರದಿಂದ ರೆನಾಲ್ಡ್ಸ್ ಪೆನ್ ಕಂಡಂಗೆ ಕಾಣಿಸ್ತಾ ಇತ್ತು ಆತನಿಗೆ. ಹೀಗೆಲ್ಲ ಭಾಷಣ ಮಾಡುವ ರಾಜೀವ್ ದೀಕ್ಷಿತ್ ರೆನಾಲ್ಡ್ಸ್ ಪೆನ್ ಬಳಸ್ತಾರಾ ಅಂತ ಡೌಟ್ ಬಂದಿತ್ತು ಆತನಿಗೆ. ರಾಜೀವ್ ದೀಕ್ಷಿತ್ ಅದನ್ನು ತೆಗೆದು ತೋರಿಸಿದ್ರು, ಇದು ಪಕ್ಕಾ ಭಾರತೀಯ ಕಂಪನಿದು, ಇಂಥ ಕಂಪನಿ ಇದು, ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅಂತ. ಹಾಗೆ ಕೇಳಬೇಕು ಅಂತ ಆತನಿಗೆ ಯಾಕೆ ಅನ್ನಿಸ್ತು? ಅದನ್ನು ನಿರೀಕ್ಷೆ ಮಾಡ್ತಾರೆ ಜನ. ರಾಜೀವ್ ದೀಕ್ಷಿತ್ ಹೇಳಿದ ಮಾತುಗಳನ್ನು ಕೇಳಿ ನಾನು ಎಷ್ಟರ ಮಟ್ಟಿಗೆ ಸ್ವದೇಶಿಯಾಗಿದ್ದೇನೆ ಅನ್ನೋ ಪ್ರಶ್ನೆಗಿಂತ ರಾಜೀವ್ ದೀಕ್ಷಿತ್ರನ್ನ ಸ್ವತಃ ಪ್ರಶ್ನೆ ಮಾಡಬೇಕು ಅಂತ ಆ ಮನಸ್ಥಿತಿ ಇಲ್ಲಿ ಬರ್ತಾ ಇದೆ ಅಷ್ಟೇ. ಇವೆಲ್ಲ ಹುಡುಗ ಬುದ್ಧಿ ಜನ
ಇವರು ಶುರು ಮಾಡಿರುವ ಒಂದು ಆಂದೋಲನ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸ್ತಾ ಇದೆ ಅಂದಾಗ ಅಟ್ಲೀಸ್ಟ್ ಆಯಾ ದಿನದ ವರ್ತನೆಯ ಬಗ್ಗೆ ಆದರೂ ಇವರಿಗೆ ಎಚ್ಚರಿಕೆ ಇರಬೇಕಲ್ಲ. ಅದಕ್ಕೆ ಹುಡುಗ ಕೇಳಿದ್ರಲ್ಲಿ ಏನು ತಪ್ಪಿದೆ? ಪಾರ್ಲಿಮೆಂಟಿಗೆ ನುಗ್ಗೋಣ, ಬನ್ನಿ ಎಲ್ಲರೂ ಜಂತರ್ ಮಂತರ್ ಕಡೆ ಸಾವಿರಾರು ಸಂಖ್ಯೆಯಲ್ಲಿ ಬನ್ನಿ ಅಂಥೇಳಿ ಇವರೇ ಓಡೋಗ್ಬಿಟ್ರೆ ಸಹಜವಾಗಿ ಅಂಥದ್ದೊಂದು ಆಕ್ರೋಶ ಬರುತ್ತಲ್ವಾ? ಹಾಗೇ ಇದು. ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡುವಾಗಲೂ ನೋಡಿ, ವಿಜೇತ ದಹಿಯ ಬರ್ಗರ್ ತಿನ್ಕೊಂಡೇ ಕೊಡ್ತಾ ಇರೋದು. ನನಗೆ ಬೇಕಾಗಿಲ್ಲಪ್ಪ ಇದು. ಚಳುವಳಿಗಳು ತ್ಯಾಗಗಳನ್ನು ಬಯಸ್ತವೆ. ಬರ್ಗರನ್ನು ತ್ಯಾಗ ಮಾಡೋಕ್ಕಾಗದೇ ಇರುವಂಥ ವಿಷಯ ಏನಲ್ಲ. ಆಂದೋಲನಗಳು ಭಾಳ ದೊಡ್ಡ ತ್ಯಾಗಗಳನ್ನು ಬಯಸ್ತವೆ. ಬರ್ಗರು, ಜಂತರ್ ಮಂತರ್ನ ವೇದಿಕೆಯ ಮೇಲೆ ಮಲಗಿಕೊಳ್ಳುವಂಥದ್ದು, ಅಂದರೆ ಅಭಿಜಿತ್ ದೀಪ್ಗೆ ಮಲ್ಕೊಳ್ಬೇಕಾಗಿ ಅಲ್ಲಿ ಸೋನಂ ವಾಂಗ್ಚುಕ್ ಜೊತೆಗಿರಬೇಕಾಗಿತ್ತು ಅಂತ ನಾನು ಹೇಳ್ತಾ ಇರೋದು. ಉಪವಾಸ ನನ್ನ ಕೈಲಾಗಲ್ಲಪ್ಪ ಮಾಡೋದಕ್ಕೆ. ಸೋನಂ ವಾಂಗ್ಚುಕ್ ಮಾಡ್ತಿದ್ದಾರೆ, ಐ ವಿಲ್ ಬಿ ವಿತ್ ಹಿಮ್. ಅದರ ಬದಲು ನೀವು ಮಲ್ಕೊಂಡಿರಿ ಸರ್, ನಾನು ಗುಡ್ ನೈಟ್, ನಾನು ಹೋಗ್ತೀನಿ, ಅಲ್ಲೊಂದು ಒಳ್ಳೆ ಸರ್ವಿಸ್ ಅಪಾರ್ಟ್ಮೆಂಟ್ ಇದೆ, ಅಪಾರ್ಟ್ಮೆಂಟ್ನಲ್ಲಿ ಮಲ್ಕೊಂಡಿದ್ದು ಫ್ರೆಶ್ ಅಪ್ ಆಗಿ ಬೆಳಗ್ಗೆ ಬರ್ತೀನಿ ಅಂತ ಹೇಳಿದ್ರೆ ಜನ ಅದನ್ನು ಪ್ರಶ್ನೆ ಮಾಡ್ತಾರೆ. ನೋಡಿ, ಇಡೀ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋದು ಶುರುವಾಗಿದ್ದು ಎಲ್ಲಿಂದ? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ತಮ್ಮ ಎದುರಿಗೆ ಬಂದ ಒಂದು ಪಿಟಿಷನ್ ಬಗ್ಗೆ ಮಾತನಾಡ್ತಾ, ಅಲ್ಲಿ ಕೆಲವು ಯುವಕರ ಜಿರಳೆಗಳಿದ್ದಂಗೆ, ಕಾಕ್ರೋಚ್ಗಳಿದ್ದಂಗೆ, ಕೆಲಸ ಇರೋದಿಲ್ಲ, ಏನಿಲ್ಲ, ಪ್ಯಾರಾಸೈಟ್ಗಳಾಗಿರ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಇಂಥವೇ ಮಾಡ್ಕೊಂಡಿರ್ತಾರೆ, RTI ಕಾರ್ಯಕರ್ತರ ಸೋಗಿನಲ್ಲೂ ಕೂಡ ಇಂಥವೆಲ್ಲ ನಡೀತಾ ಇದ್ದಾವೆ ಅಂತ ಹೇಳಿದರು. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಬ್ಸರ್ವೇಷನ್ ರೀತಿಯಲ್ಲಿ ಆ ಮಾತು ಹೇಳಿದ್ರು, ಕಾಕ್ರೋಚ್ಗಳಂತೆ ಬದುಕ್ತಾ ಇರ್ತಾರೆ ಅಂತ. ಅದನ್ನು ನೋಡಿ ಸಿಟ್ಟಿಗೆದ್ದು ಅಭಿಜಿತ್ ದೀಪ್ಗೆ ಕಾಕ್ರೋಚ್ ಜನತಾ ಪಾರ್ಟಿ ಅಂತಲೇ ಶುರು ಮಾಡಿದ್ದು. ಅದು ಇಲ್ಲಿ ತನಕ ಬಂದು ನಿಂತಿದೆ. ಈಗ 2 ದಿನಗಳ ಹಿಂದೆ ದೆಹಲಿ ಪೊಲೀಸರು ನಮ್ಮ ಮೇಲೆ ದೌರ್ಜನ್ಯ ನಡೆಸಿದ್ರು, ನಮಗೆ ಅನ್ಯಾಯ ಆಗಿದೆ ಅಂತ ಈಗ ಕಾಕ್ರೋಚ್ ಜನತಾ ಪಾರ್ಟಿ ಸುಪ್ರೀಂ ಕೋರ್ಟಿಗೆ ಹೋಗಿದೆ, ಅದರ ರಿಪ್ರೆಸೆಂಟೇಟಿವ್ಸ್ ಹೋಗಿದ್ದಾರೆ. ಅರ್ಜಿ ಬಂದದ್ದು ಮತ್ತೆ ಅದೇ ಸೂರ್ಯಕಾಂತ್ ಅವರ ಮುಖ್ಯ ನ್ಯಾಯಮೂರ್ತಿಗಳ ಪೀಠದ ಮುಂದೆಯೇ ಅರ್ಜಿ ಬಂತು. ಲಿಟ್ರಲಿ ಅವರು ಅದನ್ನು ಎಂಟರ್ಟೈನೇ ಮಾಡಲಿಲ್ಲ. ಪೊಲೀಸರು ಹೆಂಗೆ ಹೊಡೆದಿದ್ದಾರೆ ಅನ್ನುವ ವಿಡಿಯೋಗಳಿದಾವೆ ನಮ್ಮ ಹತ್ರ. ಅಂದರೆ ಅಷ್ಟೆಲ್ಲ ಪುರ್ಸತ್ತಿಲ್ಲ ನಮಗೆ ವಿಡಿಯೋ ನೋಡೋದಕ್ಕೆ ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ಅಷ್ಟೆಲ್ಲ ಪುರ್ಸತ್ತಿಲ್ಲ, ಮಾಡೋದಕ್ಕೆ ಬೇರೆ ಕೆಲಸ ಇದ್ದಾವೆ ಅಂತ. PIL ಇದು. ನೀಟ್ ಸುಧಾರಣೆ ಕೋರಿ ರಾಷ್ಟ್ರ ರಾಜಧಾನಿಯಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇರುವಾಗ ವಿದ್ಯಾರ್ಥಿ ಪ್ರತಿಭಟನಾಕಾರರ ವಿರುದ್ಧ ಪೊಲೀಸರು ದೌರ್ಜನ್ಯ ನಡೆಸಿದರು. ಇದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ. ಸುಪ್ರೀಂ ಕೋರ್ಟ್ ಇದನ್ನು ತುರ್ತಾಗಿ ವಿಚಾರಣೆಗೆ ಕೈಗೆತ್ತಿಕೊಳ್ಳಬೇಕು ಅನ್ನುವ ಮನವಿ ಇತ್ತು. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೂರ್ಯಕಾಂತ್ ಅವರ ಪೀಠ, 3 ಸದಸ್ಯ ಪೀಠ ಇದು. ಜಾಯ್ಮಲ್ಯ ಬಾಗ್ಜಿ ಇನ್ನೊಬ್ಬ ನ್ಯಾಯಮೂರ್ತಿಗಳು, ವಿ ಮೋಹನ ಮತ್ತೊಬ್ಬ ನ್ಯಾಯಮೂರ್ತಿಗಳು, 3 ಜನರ ಪೀಠದ ಎದುರಿಗೆ ಬಂತು. ಅಲ್ಲಿ ಮನವಿ ಇದ್ದದ್ದು, ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ನಡೀತಾ ಇದೆ, ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಕ್ರೂರವಾದ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ, ಪೊಲೀಸ್ ದೌರ್ಜನ್ಯಕ್ಕೆ ಸಂಬಂಧಿಸಿದ ವಿಡಿಯೋ ನಮ್ಮ ಹತ್ರ ಇದೆ, ನಾಳೆ ಈ ಪ್ರಕರಣವನ್ನು ವಿಚಾರಣೆಯ ಪಟ್ಟಿಗೆ ಸೇರಿಸಬೇಕು, ಲಿಸ್ಟ್ ಮಾಡಿ ಇದನ್ನು ಅಂತ. ವಿದ್ಯಾರ್ಥಿಗಳ ಕಷ್ಟದಲ್ಲಿದ್ದಾರೆ, ಲಾಠಿ ಪ್ರಹಾರ ಮಾಡಲಾಗ್ತಾ ಇದೆ ಅಂತ ಮನವಿ ಮಾಡಿಕೊಂಡಿದ್ರು. ಮುಖ್ಯ ನ್ಯಾಯಮೂರ್ತಿಗಳು ಏನು ಹೇಳಿದ್ರು? ನಾಳೆ ನಮಗೆ ಟೈಮ್ ಇಲ್ಲ, ನಮ್ಮ ಟೈಮು ವೇಸ್ಟ್ ಮಾಡಬೇಡಿ, ನಿಮ್ಮ ಟೈಮು ವೇಸ್ಟ್ ಮಾಡ್ಕೋಬೇಡಿ, ನಿಮ್ಮ ಟೈಮು ನಮ್ಮ ಟೈಮ್ಗಿಂತಲೂ ಹೆಚ್ಚು ಮೌಲ್ಯಯುತವಾದದ್ದು, ನಮಗೆ ಈ ವಿಡಿಯೋಗಳಲ್ಲಿ ಆಸಕ್ತಿ ಇಲ್ಲ, ನೋಡೋದಕ್ಕೆ ಟೈಮೂ ಇಲ್ಲ, ಈ ತುರ್ತು ವಿಚಾರಣೆ ಅರ್ಜಿಯನ್ನು ನಾವು ವಜಾ ಮಾಡ್ತಾ ಇದ್ದೀವಿ, ಹೈಕೋರ್ಟ್ ಮುಂದೆ ಅಪ್ಲಿಕೇಶನ್ ಹಾಕ್ಕೊಳ್ಳಿ ಅಂತ. ಹೈಕೋರ್ಟ್ ಮುಂದೆ ಅಪ್ಲಿಕೇಶನ್ ಹಾಕ್ಕೊಳ್ಳಿ ಅಂತ ಮುಖ್ಯ ನ್ಯಾಯಮೂರ್ತಿಗಳು ಹೇಳಿದ್ರು. ನೋಡ್ಬೇಕೀಗ ಹೈಕೋರ್ಟ್ ಮುಂದೆ ಹೋಗುತ್ತಾ ಏನೋ ನೋಡಬೇಕು. ಇದರ ಮಧ್ಯೆ ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ನವರು ನಡೆದ ಘಟನೆಯನ್ನು ಖಂಡಿಸಿದ್ದಾರೆ. ಹಿರಿಯ ನಟ ನಾಸಿರುದ್ದೀನ್ ಶಾ ಈ ಹೋರಾಟವನ್ನು ಬೆಂಬಲಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.